ರಾಜ್ಯದಲ್ಲಿ ಮಂಗನ ಕಾಯಿಲೆ ಹೆಚ್ಚಳವಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ವರೆಗೂ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ವರ್ಷಕ್ಕೆ ಒಳ್ಳೆಯ ಚುಚ್ಚುಮದ್ದು ಸಿಗಬಹುದು ಅಂತೇಳಿ ಉಡುಪಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಳೆಗಾಲ ಆರಂಭ ಜೊತೆಗೆ ಅಂತ್ಯದಲ್ಲಿ ಮಂಗನ ಕಾಯಿಲೆ ಹೆಚ್ಚಳವಾಗುತ್ತದೆ. ರಾಜ್ಯದಲ್ಲಿ ಈಗ 2 ಸಾವಾಗಿದೆ, 2 ಐಸಿಯುನಲ್ಲಿದ್ದಾರೆ. ರಾಜ್ಯದಲ್ಲಿ ಒಟ್ಟು 70 ಕೆಎಫ್ಡಿ ಪ್ರಕರಣ ಈಗ ದಾಖಲಾಗಿವೆ. ಒಟ್ಟು 20 ಸಕ್ರಿಯ ಪ್ರಕರಣಗಳು ಈಗ ಇದ್ದಾವೆ. ಪರಿಹಾರ ನೀಡುವ ಬಗ್ಗೆ ಸರ್ಕಾರಿ ಮಟ್ಟದಲ್ಲಿ ಚರ್ಚೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಸಾವು ಆಗದೇ ಇರುವ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಲಕ್ಷಣಗಳು ಬಂದ ಕೂಡಲೇ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಇರುವಂತಹ ವ್ಯಾಕ್ಸಿನ್ ಬಳಕೆ ಮಾಡಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹೊಸ ವ್ಯಾಕ್ಸಿನ್ ಬಳಕೆ ಬಗ್ಗೆ ICMR ಜೊತೆ ಚರ್ಚೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇತ್ತೀಚೆಗೆ ಈ ರಾಜ್ಯದಲ್ಲಿ ಮಂಗನ ಕಾಯಿಲೆ ಹೆಚ್ಚಳವಾಗ್ತಾ ಇದೆ. ಹಾಗಾಗಿ ಆ ವಿಚಾರವಾಗಿ ಮಾತನಾಡಿದರು. ಮಾರ್ಚ್ವರೆಗೂ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ. ಸೊ ಮುಂದಿನ ವರ್ಷಕ್ಕೆ ಒಳ್ಳೆಯ ಚುಚ್ಚುಮದ್ದು ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಅಂತ ಉಡುಪಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮಳೆಗಾಲ ಆರಂಭ ಜೊತೆಗೆ ಅಂತ್ಯದಲ್ಲಿ ಮಂಗನ ಕಾಯಿಲೆ ಹೆಚ್ಚಳವಾಗುತ್ತದೆ. ಹಾಗಾಗಿ ಆ ಸಮಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ. ಈಗ ರಾಜ್ಯದಲ್ಲಿ 2 ಸಾವಾಗಿದೆ, 2 ICUನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದ್ರಿ. ಸೊ ಅಲ್ಲಿ ಇರುವಂತ ಈಗಿನ ಸನ್ನಿವೇಶದಲ್ಲಿ ಈಗ ಯಾಕಂದ್ರೆ ಅದು ಮಳೆಗಾಲ ಆದ ನಂತರ KFD ಕಾಯಿಲೆ ಹೆಚ್ಚಾಗುವಂಥದ್ದು ಮತ್ತೆ ಮಳೆಗಾಲ ಪ್ರಾರಂಭ ಆಗೋದಕ್ಕೆ ಮುಂಚೆ ಅದು ಒಂದು ಪೀಕಲ್ಲಿ ಇರ್ತದೆ. ಈಗ ಈ ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ ನಾವು ಬಹಳ ಹುಷಾರಾಗಿರ್ಬೇಕಾಗ್ತದೆ. ಈಗಾಗಲೇ 2 ಜನ ಮೃತಪಟ್ಟಿದ್ದಾರೆ. ಮತ್ತೆ ಈಗ 2 ICUಲಿದ್ದಾರೆ. ಉಳಿದಿರ್ತಕ್ಕಂಥದ್ದು ಸುಮಾರು ಈಗ 38 ಕಡೆ ಪಾಸಿಟಿವ್ ಜನ ಬಂದಿತ್ತು ಅಲ್ಲ. ಸೊ ಇವತ್ತು ಶಿವಮೊಗ್ಗ 25, ಉತ್ತರ ಕನ್ನಡ 38, ಒಟ್ಟು 70 ಪ್ರಕರಣಗಳಲ್ಲಿ ಈಗ ಅದು ವರದಿಯಾಗಿದೆ ಪಾಸಿಟಿವ್ ಬಂದಿರುವಂತದ್ದು. ಅದರಲ್ಲಿ ಈಗ 2 ಮಾತ್ರ ICUಲಿದ್ದಾರೆ. ಮಿಕ್ಕಿದವರು ಸುಮಾರು ಜನ ಎಲ್ಲ ವಾಸಿಯಾಗಿ ಕೂಡ ವಾಪಸ್ ಹೋಗಿದ್ದಾರೆ. ಕೆಲವರೆಲ್ಲ ಅಬ್ಸರ್ವೇಷನ್ ಇದ್ದಾರೆ. 20 ಆಕ್ಟಿವ್ ಕೇಸಸ್ ಇದೆ. ಅವ್ರಿಗೆ ಅಗತ್ಯ ಇರುವಂತ ಏನು ಔಷಧಿಗಳು ಬೇಕಾಗಿರುವಂತದ್ದು ಎಲ್ಲವನ್ನು ಕೂಡ ನಾವು ಈಗ ನಮ್ಮ ಡಾಕ್ಟರ್ಸ್ ಹತ್ರ ಎಲ್ಲ ಇದೆ, ಆರೋಗ್ಯ ಕೇಂದ್ರಗಳೆಲ್ಲ ಇದೆ. ಮತ್ತು ಮುನ್ನೆಚ್ಚರಿಕೆ ಕ್ರಮ ಏನೇನು ತಗೊಳ್ಬೇಕು ಆ ಭಾಗದಲ್ಲಿ ಅದನ್ನ ಈಗ ಪೂರ್ತಿ ಅದನ್ನ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆಲ್ಲ ಹೇಳಿದೀವಿ. ಸೊ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.